ಸಿನಿಮಾಗಳಲ್ಲಿ ನೋಡೋ ಸತ್ಯಭಾಮಮ್ಮ ಬೇರೆ, ಒಂದು ಭದ್ರಕಾಳಿನಲ್ಲಿರ್ಬೋದು. ಸೊ ಹೇಗಿತ್ತು ನಿಮ್ಮ ಬರ್ತಾ ಇರೋದು? ತುಂಬ ಕೇಳೋರು, ಹೆಂಗೆ ಫಿಲ್ಮಲ್ಲಿ ಇದ್ದಂಗೆ ಇರ್ತಾರ, ಬೈತಾರ, ಅದ್ರಲ್ಲಿ ಅಷ್ಟು ಸಾಫ್ಟ್ ಇದಾರ, ಇಲ್ಲ ಸಾಫ್ಟ್ ಇದ್ದಾರೆ, ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ಹೌದಾ ನಂಬಿಕೆನೇ ಬರೋದಿಲ್ಲ, ಸುಳ್ಳು ಹೇಳ್ತಿದ್ದೀರೇನೋ ಅಂತ ಕೇಳ್ತಾ ಇದ್ರು. ಇವಾಗ್ಲೂ ಕೂಡ ಒಂದೊಂದ್ಸರಿ ಕೋಪ ಬಂತು ಅಂದ್ರೆ ಎದ್ರನ್ನೇ ಹೇಳ್ಬಿಡ್ತಾರೆ, ಬಟ್ ಅದನ್ನ ಕ್ಯಾರಿ ಆನ್ ಮಾಡೋದಿಲ್ಲ. ಅಲ್ಲ, ಇವರ ರಿಲೇಷನ್ ಎಲ್ಲರಿಗೂ ಅದು ಅನುಮಾನ ಇತ್ತು. ಈಗ ಇಷ್ಟು 20 ವರ್ಷ ಆಯ್ತಲ್ಲ, ಈಗ ಎಲ್ಲರಿಗೂ ಗೊತ್ತಾಗೋಗಿದೆ. ನೂರೊಂದು ನೆನಪು. ಸ್ನೇಹಿತರೆ, ಇದು ನಮ್ಮ ಸತ್ಯಭಾಮ ಅಮ್ಮ ಅವರ ಕುಟುಂಬ. ಮೊಮ್ಮಕ್ಕಳನ್ನೆಲ್ಲ ನಾನು ಫಸ್ಟ್ ಎಪಿಸೋಡಲ್ಲೇ ಪರಿಚಯ ಮಾಡಿದ್ದೆ. ಈಗ ನಮ್ಮ ಅಕ್ಷಯ್ ಸರ್ ಅವರ ವೈಫು ಮೇಡಮ್ ಅವರು ಆ್ಯಂಡ್ ನಮ್ಮ ವಜ್ರೇಶ್ವರಿ ಮೇಡಮ್ ಅವರ ಹಸ್ಬೆಂಡು ಸರ್ ಎಲ್ಲರೂ ಪರಿಚಯ ಮಾಡಿಸಿದ್ದೀನಿ. ಅಮ್ಮ ನಮಸ್ಕಾರ. ಸರ್ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಮಾತಾಡೋದಕ್ಕೆ, ನೀವು ಬಂದು ಒಪ್ಕೊಂಡಿದ್ದಕ್ಕೆ. ಸೊ ಫಸ್ಟು ನಿಮ್ಮಿಂದನೇ ಸ್ಟಾರ್ಟ್ ಮಾಡಿದೆ, ಯಾಕೆಂದರೆ ಫಸ್ಟು ನೀವೇ ಎಂಟ್ರಿ ಫ್ಯಾಮ್ಲಿಗೆ. ನಿಮಗೆ ನೀವು ನೋಡಿದ್ರಾ ಸತ್ಯಭಾಮ ಅಮ್ಮ ಅವ್ರ ಸಿನಿಮಾಗಳೆಲ್ಲ ನೋಡಿದ್ರಾ? ಗೊತ್ತಿತ್ತು ಅವ್ರ ಪಿಕ್ಚರು? ನಮ್ಮೂರಲ್ಲಿ ಇದು ಟಾಕೀಸ್ ಅನ್ನೋದೇ ಇರಲಿಲ್ಲ. ಅಯ್ಯೋ, ಯಾವ ಊರು ಸರ್? ನಮ್ಮ ಲಕ್ಕೊಳ್ಳಿ ಅಂತ ಇತ್ತು. ಓಕೆ. ಏನಾದ್ರು ಹೋಗ್ಬೇಕಂದ್ರೆ ಲಕ್ಕೊಳ್ಳಿಯಿಂದ ಶಿವಮೊಗ್ಗಕ್ಕೆ ಹೋಗ್ಬೇಕಾಯ್ತು, ಇಲ್ಲ ದೊಡ್ಡ ಇದಕ್ಕೆ ಹೋಗ್ಬೇಕಾಯ್ತು. ಯಾವ್ದಾದ್ರು ಬಂದರೆ ಚಿಕ್ಕದೊಂದು ಟ್ರೈನ್ ಟೂರಿಂಗ್ ಟಾಕೀಸ್ ಅಂತ ಒಂದೊಂದು ಇರೋದು. ಅವಾಗ ಒಂದು ತಿಂಗಳು ಬರೋದು, ಆಮೇಲೆ ಹೊಟ್ಟೋಗ್ಬಿಡೋದು, ಆ ಥರ ಇತ್ತು. ಯಾವಾಗ ಆಮೇಲೆ ಕಾಲೇಜ್ಗೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಮಗೆ ಶಿವಮೊಗ್ಗಕ್ಕೆ ಹೋಗ್ಬೇಕಾಯ್ತು. ನಾವು ಕಾಲೇಜ್ಗೆ ಬರೋದು 28 ಕಿಲೋಮೀಟರ್ಸ್ ಆಗಿ. ಅವಾಗ ಒಂದೊಂದು ಫಿಲ್ಮ್ ನೋಡೋಕ್ಕೆ ಶುರು ಮಾಡಿ. ನೋಡಿದ್ರ ಪಿಕ್ಚರು? ನೋಡಿ. ಈ ಪ್ರಪೋಸಲ್ ಬಂದಿದ್ದು ಹೇಗೆ ಸರ್ ನಿಮಗೆ? ಇವರ ನಮ್ಮ ಫ್ರೆಂಡ್ ಒಬ್ಬರು, ಅವರ ಎದುರುಗಡೆ ಇವರ ನಮ್ಮ ಚಿಕ್ಕಪ್ಪ ಅಮ್ಮನ ತಂಗಿ ಗಂಡ. ಓಕೆ. ನಮ್ಮ ಚಿಕ್ಕಪ್ಪ ಅವರಿಬ್ರು ಫ್ರೆಂಡ್ಸ್, ಓಕೆ. ಅವರು ನನಗೆ ಕೊಲೀಗ್ಸ್, ನನಗೆ ಫ್ರೆಂಡ್ ಆಗಿದ್ರು. ಓಕೆ. ಅವ್ರು ನನಗೆ ಕೇಳಿದ್ರು, ಈ ಥರ ಯಾರು ಗಂಡು ಇದ್ರೆ ಹೇಳಿ ಅಂತ. ಅವ್ರು ನನಗೆ ಹೇಳಿದ್ರು, ನಾನು ಓಕೆ ಅಂದೆ. ಆಮೇಲೆ ನನಗೆ ಎಲ್ಲ ಆಯಿತು, ಎಲ್ಲ ನಡೆದೋಯ್ತು. ಸರ್, ನೀವು ಅದೇ ಮ್ಯಾಮ್ ಹೇಳ್ತಾ ಇದ್ರಾಗ ನನ್ನ ಇಮೇಲ್ ಐ ಡಿನೇ ಚೆನ್ನಾಗಿದೆ, ಈ ಕಡೆ ಅಮ್ಮನ ಮನೆ ಹೆಸರು ಇದೆ, ಯಜಮಾನ್ರ ಮನೆ ಹೆಸರು ಇದೆ ಅಂತ. ಅಂದರೆ ಶಾಸ್ತ್ರಿ ಗಿಡ ಸರ್ ನೇಮ್ ಇಸ್ ಶಾಸ್ತ್ರಿ. ನೀವು ಈ ಕುಟುಂಬದಿಂದ, ಈ ಒಂದು ಕಲೆ ಕುಟುಂಬ ಅಂದರೆ ಅಫ್ಕೋರ್ಸ್ ಇವರಿಬ್ಬರಿಗೆ ಆರ್ಟಿಗೆ ಸಂಬಂಧ ಇಲ್ಲ, ಆದರೆ ಅವ್ರ ತಾಯಿ ಅದರಿಂದನೇ ನಿಂತಿರೋದು. ಸೊ ಆ ಫ್ಯಾಮಿಲಿಗೆ ಬಂದಾಗ ಏನಾದರೂ ನಿಮ್ಗೆ ಹೊಸದು ಅನ್ನಿಸ್ತಾ ಇಲ್ಲಿ ವಾತಾವರಣ? ನಮ್ಮ ತಂದೆ ತಹಸೀಲ್ದಾರ್ ಆಗಿದ್ದರು. ಊರಲ್ಲೆಲ್ಲ ಸ್ವಲ್ಪ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಇತ್ತು ನಮಗೆ. ನಮ್ದು 12 ಎಕರೆ ಜಮೀನಿತ್ತು. ನಮಗೆ 500 ನಮ್ಮನ್ನೆಲ್ಲ 500 ಕರೆಯೋರು, ನಮ್ಮ ತಾಯಿಗೆ 1100 ಕರೀತು. ಟೆನೆಸಿ ಆ್ಯಕ್ಟ್ನಲ್ಲಿ 8 ಎಕರೆ ಜಮೀನು ಹೋಗೋದು ಟೆನೆಸಿ ಆ್ಯಕ್ಟ್ನಲ್ಲಿ. ಅದು 4 ಎಕರೆ ಉಳ್ಕೊಂಡಿದ್ದು. ನಾವು ಫ್ಯಾಮಿಲಿ ವೈಸ್ ರೈತರೇ, ಉಳದಿಂದ ಹಿಡಿದು ಎಲ್ಲ ನಮಗೆ ಗೊತ್ತು. ನಾನು ಮಾಡಿದ್ದೀನಿ, ಎಲ್ಲ ಮಾಡ್ಕೊಂಡು. ಅಂದ್ರೆ ಅವರು ಸಹ ಕಷ್ಟದಿಂದನೇ ಬಂದವರು, ಫ್ರಮ್ ದ ಗ್ರೌಂಡ್ ಲೆವೆಲ್. ಹೌದು. ಬಟ್ ತುಂಬಾ ಅಂದ್ರೆ ಟ್ರೆಡಿಷನಲ್ ಫ್ಯಾಮಿಲಿ. ಸಡನ್ ಆಗಿ ಫಿಲಮ್ ಆರ್ಟಿಸ್ಟ್ ಮಗಳು ಸೊಸೆಯಾಗಿ ಬಂದರು. ಬಟ್ ಒಂದು ನಾನು ಅಪ್ರಿಷಿಯೇಟ್ ಮಾಡಬೇಕು ಅಂದರೆ ಇವರ ತಾಯಿ, ನನ್ನ ಅತ್ತೆ, ವೆರಿ 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 ಸಪೋರ್ಟಿವ್. ನಮ್ಮ ತಂದೆ ಸತ್ತೋದಾಗ ನಾವು ಇನ್ನೂ 2 ಇಯರ್ಸ್ ಮಗು ಇದ್ದೆ ನಾನು. ಅವಾಗ ಅಂತ ನಮ್ಮ ತಂದೆ ಇದು ಮಾಡಿಕೊಂಡೆ, ನಮ್ಮ ತಂದೆ ಹೆಸರು ಹೇಳ್ಕೊಂಡೆ ನಾವು ಬದುಕಿದ್ವಿ. ಅಲ್ಲೆಲ್ಲ ಊರಲ್ಲೆಲ್ಲ ತುಂಬ ನಮ್ಗೆ ರೆಸ್ಪೆಕ್ಟ್ ಕೊಡೋರು, ನಮ್ಮ 500 100 ಕಾಲಿಗೆ ಬಿಡೋರು ಎಲ್ಲ ಮಾಡೋರು. ನಮ್ಮ ಚಿಕ್ಕ ಮಕ್ಕಳು ನಮಗೆ ಕಾಲಿಗೆ ಬಿಡೋರು ಅಲ್ಲೆಲ್ಲ. ನಿಮ್ಮ ಯಾಕಂದರೆ ನಮ್ಮ ತಂದೆ ಕಾಲದಲ್ಲೇ ಎಲ್ಲ ಆಗಿದೆ, ಜಮೀನೆಲ್ಲ ಎಲ್ಲರಿಗೂ ಫ್ರೀ ದಾನ ಇದು ಮಾಡಿದ್ರೆ ಎಲ್ಲರಿಗೂ ಆಯಿತು. ಎಲ್ಲರೂ ನಮಗೆ ರೆಸ್ಪೆಕ್ಟ್ ಕೊಡೋರು. ಆಮೇಲಿಂದ ಅಲ್ಲೇ ಹಾಗೆ ನಡ್ಕೊಂಡೋಯ್ತು ಸ್ವಲ್ಪ ದಿನ. ನಿಮ್ಮ ಅತ್ತೆಯವರು ತುಂಬ ಖುಷಿ ಪಟ್ಟಿದ್ರು, ನೀವು ಬರೋದೇ ಅಪರೂಪ ಅಂತಲ್ಲ, ಇಲ್ಲಿ ನೀವು ಬಂದಿರೋದನ್ನೇ ತುಂಬ ಖುಷಿ ಪಡ್ತಾ ಇದ್ರು ಅಮ್ಮ ಅವರು. ಹಾಗಂತಲ್ಲ, ನಮ್ಮಲ್ಲಿ ಒಂದು ಇದಿದೆ, ಯಾವಾಗ್ಲೂ ಅಡಿಗೆ ಯಾವಾಗಲೂ ಅತ್ತೆ ಮನೆಗೆ ಜಾಸ್ತಿ ಹೋಗಬಾರ್ದು ಅಂತ. ನಾನು ಹೇಳಿದ್ನಲ್ಲ ಟ್ರೆಡಿಷನಲ್ ಫ್ಯಾಮಿಲಿ ಅಂತ, ಆ ಥರ ಹೋಗಬಾರ್ದು ಅಂತ. ಇದು ಗೌರಿ ಹಬ್ಬಕ್ಕೆ ಬಂದ ಗಕ್ಕೆ ತಳಿಯ ಅಂತೇಳಿ ಇದೇನಿದ್ರು ನಾವು ದೀಪಾವಳಿಗೆ ಪಟಾಕಿ ತರಬೇಕು, ಅವಾಗ ಅವ್ರ ಹೆಸರು ಕೊಡಬೇಕು, ಇದು ಮಾಡಬೇಕು, ಹೋಗ್ಬೇಕು ಅಂತ ಇದೆ. ಹಾಗೆ ಅಲ್ಲೆಲ್ಲ ಹೋಗಬಾರ್ದು ಅನ್ನೋದು. ಬಟ್ ಐ ಆಮ್ ಸೋ ಹ್ಯಾಪಿ, ನೀವು ಇವತ್ತು ಬಂದಿದ್ದು ನನಗೆ ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು ಸೋ ಮಚ್. ಅಲ್ಲ, ನಮ್ಮ ಟೋಟಲ್ ಫ್ಯಾಮಿಲಿ ಕಂಪ್ಲೀಟ್ ಆಗ್ಬೇಕಂದ್ರೆ ಎಲ್ಲರೂ ಇರಬೇಕು ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡಿ ಕರೆಸಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಮ್ಯಾಮ್. ಮಾತಾಡ್ತೀನಿ ಮಾತಾಡ್ತೀನಿ. ನಿಮ್ಮದು ತುಂಬ ನಿಮ್ಮ ಬಗ್ಗೆ ಮಾತಾಡಿದ್ವಿ ನಾವು. ಆ್ಯಂಡ್ ನಿಮ್ಮ ಅತ್ತೆಯವರು ಹೇಳ್ತಾಯಿದ್ರು, ನಿಮ್ಮ ಅತ್ತೆಯವರ ಅಮ್ಮ ಅವರೇ ಹೇಳ್ತಾಯಿದ್ರು, ನನಗೆ ನನ್ನ ಮಗಳ ಥರ. ಆ್ಯಂಡ್ ನಿಮ್ಮ ಸಿಸ್ಟರ್ ಇನ್ ಲಾ ಹೇಳ್ತಾಯಿದ್ರು, ನನ್ನ ಮಕ್ಕಳಿಗೆ, ನನಗಿಬ್ಬರು ಗಂಡು ಮಕ್ಕಳು ಸೊಸೆ ಇರಬೇಕಂದ್ರೆ ನಮ್ಮ ಅತ್ತಿಗೆ ಥರ ಬೇಕು ಅಂತ. ಸೊ ನೀವು ಆ ಫ್ಯಾಮ್ಲಿಯಿಂದ ಈ ಫ್ಯಾಮ್ಲಿಗೆ ಬಂದಾಗ, ಯಾಕೆಂದರೆ ಸಿನಿಮಾಗಳಲ್ಲಿ ನೋಡೋ ಸತ್ಯಭಾಮಮ್ಮ ಬೇರೆ, ಒಂದು ಭದ್ರಕಾಳಿನಲ್ಲಿರ್ಬೋದು, ಅವಳೇ ನನ್ನ ಹೆಂಡ್ತಿಲಿರ್ಬೋದು, ಡಿಮ್ಯಾಂಡ್ ಅಪೋ ಡಿಮ್ಯಾಂಡ್, ಯಾವುದು ಸಿನಿಮಾಗಳಲ್ಲಿ ಆ ಒಂದು ಟಫ್ ಅತ್ತೆ ಪಾತ್ರ. ಮನೆ ಒಳಗಡೆ ಸತ್ಯಭಾಮ ಅವ್ರಿಗೆ ಫಸ್ಟ್ ಬಂದಾಗ, ಯಾಕೆಂದ್ರೆ ನಿಮ್ದು ಅರೇಂಜ್ ಮ್ಯಾರೇಜ್ ಅಂತಲೇ ಕೇಳ್ಬಿಟ್ಟೆ. ಸೊ ಅರೇಂಜ್ ಮ್ಯಾರೇಜ್ ಅಂದ ತಕ್ಷಣ ಒಂದು
ಸಂಬಂಧದಿಂದ ಹಿಡಿದು ವ್ಯಕ್ತಿಗಳವರೆಗೂ ಎಲ್ಲ ಹೊಸ ಪರಿಚಯ. ಸೊ ಹೇಗಿತ್ತು ನಿಮ್ಮ ಬರ್ತಾ ಇರೋದು ನಿಮ್ಮ? ಇಲ್ಲ, ಮದುವೆ ಆದವಾಗ ಇವ್ರು ಹೇಳಿದ್ರು ನಮ್ಮನೆಯವರು, ಇಲ್ಲ ನೋಡೋದಕ್ಕೆ ಮಾತ್ರ ಹಾಗಿದ್ರು, ಅಮ್ಮ ಸಾಫ್ಟ್ ನೇಚರು ಅಂತ ಹೇಳ್ಬಿಟ್ಟು ಬರ್ತಾ ಬರ್ತಾ ನಿಧಾನಕ್ಕಾಗಿ ಇವಾಗ್ಲೂ ಕೂಡ ಒಂದೊಂದ್ಸರಿ ಕೋಪ ಬಂತು ಅಂದ್ರೆ ಎದುರನ್ನೇ ಹೇಳ್ಬಿಡ್ತಾರೆ, ಬಟ್ ಅದನ್ನ ಕ್ಯಾರಿ ಆನ್ ಮಾಡೋದಿಲ್ಲ, ಅಲ್ಲೇ ಹೇಳ್ಬಿಟ್ಟು ಅಲ್ಲಿಗೆ ಮರ್ತು ಬಿಡ್ತಾರೆ. ಹೇಳ್ತಾರಲ್ಲ ಖಂಡಿತವಾದಿ ಅಂತ, ಆ ಥರ ಅದನ್ನ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ. ಹಾಗೇನೆ ಚೆನ್ನಾಗೇ ಇದ್ರು, ಎಲ್ಲ ವಿಚಾರದಲ್ಲೂ ನನಗೆ ಹೆಲ್ಪ್ ಮಾಡ್ತಾರೆ. ಅಂದರೆ ಮಕ್ಕಳನ್ನ ಸಾಕೋದ್ರಲ್ಲಿ ಎಸ್ಪೆಷಲಿ ನಾನು ವರ್ಕ್ ಮಾಡ್ತಾ ಇರೋದ್ರಿಂದ ಅವರೇ ನೋಡ್ಕೊಂಡಿರೋದು. ನಾನು ಎಲ್ಲೋ ಸಂಜೆ ಮೇಲೆ ಬರ್ತಾ ಇದ್ದೆ ಮನೆಗೆ, ಅವರೇ ನೋಡ್ಕೊಂಡು ಮಕ್ಕಳನ್ನ ಬೆಳೆಸಿದ್ದೆ ಅವರು ಅಂತ ಹೇಳಿದ್ರು ಖುಷಿ ಆಗಿದೆ. ಆದರೆ ಅವರು ಆರ್ಟಿಸ್ಟ್ ಆಗಿನೂ ಕೂಡ ತಮ್ಮ ಇದನ್ನ ಬಿಟ್ಬಿಟ್ಟು ಮಕ್ಕಳನ್ನ ಸಾಕೋದಕ್ಕೆ ಅವರು ಟೈಮ್ ಸ್ಪೆಂಡ್ ಮಾಡಿದ್ದಾರೆ, ಅದನ್ನು ಮರೆಯಂಗಿಲ್ಲ ನಾವು. ಈಗ ನೀವು ಮದುವೆ ಆಗಿ ಹೊಸದ್ರಲ್ಲಿ ನೀವು ಅವಾಗಿಂದನೂ ವರ್ಕಿಂಗ್ ಅಲ್ಲಮ್ಮ, ನೀವು ಮದುವೆ ಆದಾಗಿಂದ ವರ್ಕಿಂಗ್ ಅಲ್ವಾ? ಆವಾಗ ನಿಮ್ಮ ಕೊಲೀಗ್ಸ್ಗೆಲ್ಲ ಒಂದು ಸತ್ಯಭಾಮ ಮನೆ ಸೊಸೆ ಅಂತ ಗೊತ್ತಾದಾಗ ಅವ್ರ ರಿಯಾಕ್ಷನ್ಗಳು ಹೇಗಿತ್ತು? ಅದು ತುಂಬ ಕೇಳೋರು, ಹೆಂಗೆ ಫಿಲ್ಮಲ್ಲಿ ಇದ್ದಂಗೆ ಇರ್ತಾರ, ಬೈತಾರ, ಅದ್ರಲ್ಲಿ ಅಷ್ಟು ಸಾಫ್ಟ್ ಇದಾರ, ಇಲ್ಲ ಸಾಫ್ಟ್ ಇದ್ದಾರೆ, ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ಹೌದಾ ನಂಬಿಕೆನೇ ಬರೋದಿಲ್ಲ, ಸುಳ್ಳು ಹೇಳ್ತಿದ್ದೀರೇನೋ ಅಂತ ಕೇಳ್ತಾ ಇದ್ರು. ಇಲ್ಲ, ಎಲ್ಲರಿಗೂ ಅದೊಂದು ಆಶ್ಚರ್ಯ. ಇವತ್ತು ಮೊನ್ನೆ ನಮ್ಮ ಕಲಿಗೆ ಬಂದವಾಗ್ಲೂ ಅಯ್ಯೋ ನಿಮ್ಮ ಅತ್ತೆ ನೋಡಕ್ ಮಾತ್ರ ಹಂಗೆ, ಫಿಲ್ಮಲ್ಲಿ ಮಾತ್ರ ಹಂಗೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತಾರೆ. ಯಾರ ಮನೆ ಬಂದು ಹೋದ್ರು ನನ್ನ ಕಲಿಗ್ಗಳು ಆಮೇಲೆ ಹೇಳೋದಿದೆ, ಇಲ್ಲ ಅವ್ರ ಅತ್ತೆ ತುಂಬಾ ಸಾಫ್ಟ್, ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಮನೆ ಬಂದು ಖುಷಿ ಆಗ್ತಾರೆ ಅಂತ ಹೇಳ್ತಾ ಇದ್ರು ಎಲ್ಲರೂ ಕೂಡ. ಆ್ಯಕ್ಚುಲಿ ನನ್ನ ಅಣ್ಣನಿಗೆ ಹುಡುಗಿ ಹುಡುಕ್ಬೇಕಾದ್ರೆ ಎಲ್ಲರೂ ಹೇಳೋರು, ಸತ್ಯಭಾಮ ಫಿಲಮಲ್ಲೆಲ್ಲ ಸೊಸೆನ ಸುಟ್ಟಾಕ್ತೀಯ, ನಿನಗೆ ಸೊಸೆ ಸಿಗೋದು ಕಷ್ಟ ಅಂತ. ಆದರೆ ಅದೃಷ್ಟ, ಒಳ್ಳೆ ಸೊಸೆ, ಮನೆ ಮಗಳಾಗಿ ಬಂದಿದೆ, ಮನೆ ಮಗಳು. ಹಾಗೆಲ್ಲ ನನ್ನ ಮಾಡೋ ಪಾತ್ರದಿಂದಾಗಿ ಎಲ್ಲರಿಗೂ ಒಂಥರ ಪರಿಚಯ ಇರುತ್ತೆ. ಸಿನಿಮಾ ಪವರೇ ಅದಮ್ಮ, ಸಿನಿಮಾ ಪವರ್ ಅದು. ಅದೇ ಅಲ್ಲ, ಈಗ ಬಂದು ಒಂದ್ಸಲ ಮಾತಾಡಿದ ತಕ್ಷಣ ಗೊತ್ತಾಗೋಗುತ್ತೆ ಏನು ಎತ್ತ ಅಂತ. ಅನ್ನ ಬೆಂದಿದ್ಯಾ ನೋಡಕ್ ಒಂದು ಕಾಳಕ್ಕಿ ಸಾಕಲ್ಲ ಹಾಗೆ. ಅಲ್ಲ, ಇವರ ರಿಲೇಷನ್ ಎಲ್ಲರಿಗೂ ಅದು ಅನುಮಾನ ಇತ್ತು. ಈಗ ಇಷ್ಟು 20 ವರ್ಷ ಆಯ್ತಲ್ಲ, ಈಗ ಎಲ್ಲರಿಗೂ ಗೊತ್ತಾಗೋಗಿದೆ. ನಾನು ಕೇಳಿದ್ದೆ ಇವ್ರನ್ನ, ಈ ತರ ಎಲ್ಲ ಈ ಫಿಲ್ಮ್ನಲ್ಲಿ ನಮ್ಮ ತಾಯಿ ಕೇಳಿದ್ರು, ನನಗಿನ್ನ ಹೆಚ್ಚಾಗಿ ಅವರು ಈ ಫಿಲ್ಮ್ನಲ್ಲೆಲ್ಲ ಈ ತರ ಮಾಡ್ತಾರೆ, ಮನೆಯಲ್ಲಿ ನನ್ನ ಮಗ ತುಂಬಾ ಪೂಜೆ ಮಾಡಿದ್ರೆ ಹೊರಗೆ ಹೋಗಲ್ಲ, ಹಣೆ ಕುಂಕಟ್ಟು ಪಡೆದು ಇದು ಮಾಡೋದು, ತಿನ್ನಲ್ಲ ಆ ಥರ ಅಂತಂದ್ರೆ ಆಮೇಲೆ ನಿಮ್ಗೇನ ಪ್ರಾಬ್ಲಮ್ ಆಗಲ್ಲ ಅಂತ. ಇಲ್ಲ ಏನಾಗಲ್ಲ ಅನ್ಕೊಂಡಿದ್ದೀನಿ ಅಂತ ದೇವ್ರ ನಮ್ದು ನಂಜುಂಡೇಶ್ವರ ಕೈ ಮುಗಿದ್ಬಿಟ್ಟು ಅಲ್ಲಿ ಹೋಗಿದ್ವಿ ಒಂದ್ಸರಿ. ಓಕೆ ಇನ್ನೇನು ನಮ್ಮ ತಂದೆ ತಾತ ಎಲ್ಲ ನಂಜನಗೂಡು ಮೂಲ ಸರ್. ನಾವು ನಂಜನಗೂಡು ನಮ್ಮ ತಾತ ಎಲ್ಲ ತುಂಬಾ ಇದು ಮಾಡಿದ್ರು. ಆಮೇಲೆ ಸ್ಟಾರ್ಟ್ ಮಾಡಿದ್ವಿ, ಏನಾರಲ್ಲಿ ನೀರು ನೋಡ್ತಾರೆ, ನಮ್ಮಲ್ಲಿ ಏನೇ ಮಾಡಿದ್ರು ಫಸ್ಟ್ ದೇವರಿಗೆ ಕೈ ಮುಗಿದ್ರೆ ಇದು ಮಾಡಿ. ಸರ್, ಇವಾಗ ನೀವೆಲ್ಲಿ ಕೆಲಸ ಮಾಡ್ತಾ ಇರೋದು? ನಾನು ಚಾಮುಂಡಿ ಹಿಲ್ಸಲ್ಲಿದ್ದೆ. ಓಕೆ, ಇವಾಗ ನಿಮ್ಮದು ಬೇರೆ ಪ್ರೊಫೆಷನ್ನು, ಮೇಡಮ್ ಬೇರೆ ಪ್ರೊಫೆಷನ್ನು, ಸರ್ ಬೇರೆ ಪ್ರೊಫೆಷನ್ನು, ಮೇಡಮ್ ಬೇರೆ ಪ್ರೊಫೆಷನ್ನು, ಬಿಗ್ ಬಾಸ್ ಬೇರೆ ಪ್ರೊಫೆಷನ್ನು. ಸೊ ಇಷ್ಟು ಪ್ರೊಫೆಷನ್ಗಳು ಬೇರೆ 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 ನೋಡ್ಕೊಂಡು ಬಂದಿದ್ದಾರಲ್ಲ, ಇದರಲ್ಲಿ ನಮ್ಮ ಸಿನಿಮಾನ ಬೇರೆ ಪ್ರೊಫೆಷನ್ನ ಕೇಳೋಕೆ, ಯಾಕೆ ನಮಗೆ ಗೊತ್ತಿಲ್ಲ, ಇವ್ರ ಪ್ರೊಫೆಷನ್ ನಮ್ಗೆ ಗೊತ್ತಿಲ್ಲ, ಟೀಚರ್ದು ಕೇಳಿದ್ದೀವಿ, ನಾವು ಸ್ಟೂಡೆಂಟ್ಸ್ ಅಂತ ತಿಳ್ಕೊಂಡಿದ್ವಿ, ನಿಮ್ಮ ಪ್ರೊಫೆಷನ್ ಬಗ್ಗೆನೂ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋ ಸಿನಿಮಾ, ನಮ್ಮ ಪ್ರೊಫೆಷನ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಒಂಥರ ಥ್ರಿಲ್ಲಿಂಗ್ ಆಗಿರುತ್ತೆ, ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ. ಬೆಳಗ್ಗೆ ಹೋಗ್ತೀವಿ, ಸಿಸ್ಟಮು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಬೆಳಗ್ಗೆ ಹೋದ ತಕ್ಷಣ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾರೆ. ಏನು ನಮ್ಗಿನ್ನೂ ಎಂಟ್ರಾಗ ಮೊದಲೇ ಹಿಂದಿನ ದಿನ ರೆಡಿ ಆಗ ಅವ್ರು ಇವ್ರ ಪ್ರೊಫೆಷನ್ ಬಗ್ಗೆ ನಮ್ಮ ಸಿನಿಮಾ ಪ್ರೊಫೆಷನ್ ಬಗ್ಗೆ ನೀವು ಆ ಕಡೆಯಿಂದ ನೋಡಿದಾಗ ನೀವು ಬೇರೆ ಪ್ರೊಫೆಷನ್ ಅವರಾಗಿ ಏನು ಹೇಳ್ತೀರಾ? ತುಂಬಾ ಇಂಟ್ರೆಸ್ಟ್ ಇತ್ತು, ಎಲ್ಲರೂ ಹೇಗಿರ್ತಾರೆ, ಅವ್ರ ಲೈಫ್ ಹೇಗಿರುತ್ತೆ ಫಿಲ್ಮ್ ನೋಡ್ಲು ಅಂತೇಳಿ ಇಷ್ಟ. ಆಗ ನಾನು ಸರಿ ಪ್ರಸಾದ್ ಸ್ಟುಡಿಯೋ ಅಲ್ಲಿ ಕರ್ಕೊಂಡೋಗಿದ್ದೆ, ನಾವು ಇವ್ರ ಜೊತೆಗೆ ಹೋಗಿದ್ವಿ, ನಮ್ಮ ಮತ್ತೆ ಜೊತೆಗೆ. ಓಕೆ, ಅಲ್ಲೆಲ್ಲರೂ ನೋಡಿ ಎಲ್ಲರೂ ಪರಿಚಯ ಮಾಡಿಸ್ಕೊಟ್ರು ನಮಗೆ. ಅವಾಗ ಓ ಈ ಫಿಲ್ಮ್ ಅಂದ್ರೆ ಈ ತರ ರೀಡಿಂಗ್ ಇದೆಲ್ಲ ನಡೆಯುತ್ತೆ, ದೇ ಆರ್ ಡೌನ್ ಟು ಅರ್ತ್. ಫಿಲ್ಮ್ ಅಲ್ಲಿ ನೋಡಿದ ಹಾಗೆ ಅಲ್ಲ. ನಾವೆಲ್ಲ ಹೆಂಗೆ ಗೊತ್ತಾ ಸರ್, ನಾವು ಬೇಕಾದ್ರೆ MG ರೋಡಲ್ಲಿ ಚೇರ್ ಹಾಕೊಂಡು ಊಟ ಮಾಡ್ತೀವಿ, ಎಲ್ಲೋ ರೈಲ್ವೆ ಸ್ಟೇಷನ್ ಬೇಕಾದ್ರೆ ಮಲಗ್ತೀವಿ. ಅಂದರೆ ಸಿನಿಮಾದವರು ಏನು ಬೇಕಾದ್ರೆ ಜನಕ್ಕೋಸ್ಕರ ನಾವು ಎಲ್ಲವೂ ಮಾಡ್ತೀವಿ. ಆದರೆ ಒಂದೊಂದು ಸತಿ ಟು ಬಿ ವೆರಿ ಫ್ರ್ಯಾಂಕ್, ಸಿನಿಮಾಗಳಲ್ಲಿ ನಾವು ರಾಜನ ಪಾತ್ರ ಮಾಡ್ತೀವಿ, ನಮ್ಮ ಮನೆಯಲ್ಲಿ ಎಲೆಕ್ಟ್ರಿಕ್ ಬಿಲ್ ಕಟ್ಟಕ್ಕೆ ನಮಗೆ ದುಡ್ಡು. ಇದು ಸತ್ಯ, ಇದು ರಿಯಾಲಿಟಿ. ಸೊ ಜನಕ್ಕೆ ಕಾಣೋದು. ಮ್ಯಾಮ್, ನಿಮ್ಮ ಇಷ್ಟು ಜನಕ್ಕೆ ಸರ್ನು ಕೇಳಿ ಒಂದು ಪ್ರಶ್ನೆ, ಇದು ಇಟ್ಸ್ ಎ ಕಾಮನ್. ನಾನು ಬರೀ ಸಿನಿಮಾದೇ ಬಿಟ್ಟು ನೀವು ಬೇರೆ ಬೇರೆ ಪ್ರೊಫೆಷನ್ಗಳಿರೋದ್ರಿಂದ ನಾನು ಆ ಪ್ರಶ್ನೆಗಳು ಕೇಳ್ತಾ ಇದ್ದೀನಿ. ಯಾಕೆಂದರೆ ಬೇರೆ ಬೇರೆ ದೃಷ್ಟಿಕೋನದಿಂದ ಒಂದು ಪ್ರಶ್ನೆಗೆ ಉತ್ತರಗಳು ಬಂದಾಗ ನಾವು ತಿಳ್ಕೊಬೋದು, ಕಲ್ತ್ಕೋಬೋದು ಅಂತ. ಐ ಸ್ಟಾರ್ಟ್ ಫ್ರಮ್ ಯು ಸರ್. ಇವತ್ತು ನಾನಾಗಲೇ ಮೇಡಮ್ ಕೇಳಿದಂಗೆ ಟೆಕ್ನಾಲಜಿ ತುಂಬ ನಮಗೆ ಎಜುಕೇಷನ್ಗೆ ಹೆಲ್ಪಿಗೆ ಬಂದಿದೆ. ಈ ಚಾಟ್ GPT ತೊಗೊಳ್ಳಿ. ಇವಾಗ ಒಂದು ಈ ಟೆಕ್ಸ್ಟ್ ಬುಕ್ ಸಮರಿನ ಒಂದು ಫೋಟೋ ತೆಗೆದು ಸ್ಕ್ರೀನ್ಶಾಟ್ ಹಾಕ್ಬಿಟ್ಬಿಟ್ರೆ ಸಮರಿನೇ ಕೊಟ್ಬಿಡುತ್ತೆ ನಮಗೆ. ಒಂದು ಥರದಲ್ಲಿ ಟೈಮ್ ಸೇವ್ ಆಗುತ್ತೆ, ತಿಳ್ಕೊತೀವಿ ಅನ್ನೋ ಒಂದು ಒಪಿನಿಯನ್ ಈಸ್ ದೇರ್. ಬಟ್ ಆ ಶಾರ್ಟ್ಕಟ್ ವಿಲ್ ಹೆಲ್ಪ್ ಅಸ್
ಶಾರ್ಟ್ಕಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಅಸ್, ಬಟ್ ಇಫ್ ಇಟ್ ಈಸ್ ಯೂಸ್ಡ್ ಇನ್ ಎ ಪ್ರಾಪರ್ ವೇ. ಓಕೆ ಯಾವುದಕ್ಕೆ ಯೂಸ್ ಮಾಡಬೇಕು ಅದನ್ನು ಮಾತ್ರ ಯೂಸ್ ಮಾಡಬೇಕು. ಓಕೆ ಬಟ್ ಆ ಪ್ರೋಸ್ ಆ್ಯಂಡ್ ಕಾನ್ಸ್ ಅಂದರೆ, ನೀವು ಅಡ್ವಾಂಟೇಜು ನಿಮಗೆ ಟೈಮ್ ಸೇವ್ ಆಗುತ್ತೆ. ಓಕೆ ಆ್ಯಂಡ್ ಈಗೆಲ್ಲ ಸೊಸೈಟಿ ಆಗಲಿ ಲೈಫ್ ಆಗಲಿ ಎಲ್ಲ ಫಾಸ್ಟ್ ಎಲ್ಲರಿಗೂ ರಿಸಲ್ಟು ಇನ್ಸ್ಟೆಂಟ್ ರಿಸಲ್ಟ್ ಬೇಕು. ಅದು ಈ ಕಾಂಪಿಟೇಟಿವ್ ವರ್ಲ್ಡಲ್ಲಂತೂ, ಈ ಕಾರ್ಪೊರೇಟ್ ಕಾಂಪಿಟೇಟಿವ್ ವರ್ಲ್ಡಲ್ಲಂತೂ ನೀವು ಎಫರ್ಟ್ಸ್ ಏನು ಹಾಕಿದರೆ ಯಾರೂ ನೋಡಲ್ಲ, ರಿಸಲ್ಟ್ ಏನು ಬಂತು ಕೇಳ್ತಾರೆ. ಆ ಥರ ಇದ್ದಾಗ ಈ ಟೆಕ್ನಾಲಜಿನ ನೀವು ಎಷ್ಟು ಬೆನಿಫಿಟ್ಟಾಗಿ ಯೂಸ್ ಮಾಡ್ಕೊಳ್ತೀರಾ ನಿಮ್ಗೆ ಹೆಲ್ಪ್ ಆಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ತುಂಬ ಜನ ಯಂಗ್ಸ್ಟರ್ಸು ಇದನ್ನು ಪಾಸಿಟಿವ್ ಸೈಡ್ ಯೂಸ್ ಮಾಡಬಹುದು, ನೆಗೆಟಿವ್ ದುರ್ಬಳಕೆ ಜಾಸ್ತಿ ಆಗ್ತಾ ಇದೆ. ಅದು ಸ್ವಲ್ಪ ನಮಗೆ ಬೇಜಾರಾಗುತ್ತೆ ಅಷ್ಟೇ. ಮ್ಯಾಮ್ ನೀವೇನು ಹೇಳ್ತೀರಾ? ನೋ ಕಮೆಂಟ್ಸ್. ಕೆಲವೊಂದು ಫ್ರ್ಯಾಂಕ್ ಒಪಿನಿಯನ್ ಹೇಳಿ ತುಂಬ ಜನಕ್ಕೆ ಹರ್ಟ್ ಆಗ್ಬೋದು. ಓಕೆ ನೋ ಕಮೆಂಟ್ಸ್. ಸರ್, ಇದರಲ್ಲಿ ಏನಾಗಿದೆ ಅಂದರೆ, ನಾವು ಮೊದಲು ಇಮೇಲಲ್ಲಿ ಹಾಕ್ಬೇಕಾದ್ರೆ ಸುಮಾರು ಮಿಸ್ಟೇಕ್ ಆಗಿರೋದು, ಗ್ರಾಮರ್ ಮಿಸ್ಟೇಕ್ ಆಗಿರೋದು. ಏನಾಗ್ತದೆ, ನೀಟಾಗಿ ಪ್ರೆಸೆಂಟೇಷನ್ ಬರ್ತಾ ಇದೆ, ನೇಮು ಬರ್ತಾ ಇದೆ, ಎಲ್ಲ ಬರ್ತಾ ಇದೆ, ರಿಯಲ್ ನಾಲೆಡ್ಜಿಗೆ ಹೋಗ್ಬಿಟ್ಟಿದೆ. ಆ ಸೆಂಟರ್ ಫಾರ್ಮೇಷನ್ನು, ಆ ಇದನ್ನು ಪ್ರೆಸೆಂಟೇಷನ್ನು, ಅದೆಲ್ಲ ನಮಗೆ ಈ ಮೊದಲು ಬರ್ತಾನೆ ಇಲ್ಲ. ಈಗ ಏನಾಗುತ್ತೆ, ಏನೋ ಒಂದು ಬರುತ್ತೆ, ಏನೋ ಒಂದು ಇದು ಪಾಯಿಂಟ್ ಕೊಡ್ತೀವಿ, ಅದು ನೀಟಾಗಿ ಕೊಟ್ಬಿಡುತ್ತೆ ನನಗೆ. ಮೊದಲಾಗಿದ್ರೆ ಒಂದು ಇಮೇಲ್ ಬರಬೇಕಾದ್ರೆ ಅರ್ಧ ಗಂಟೆ 1 ಗಂಟೆ ತೊಗೊಳ್ತಾ ಇದ್ದೆ ನಾನು. ನೀಟಾಗಿ ಯೋಚನೆ ಮಾಡಿ ಶಕ್ತಿನೇ ಹೋಗ್ಬಿಟ್ಟಿದೆ ಈಗ ಅದನ್ನು ಹಾಕ್ತೀನಿ, ನನಗೆ ಬರುತ್ತೆ. ಏನೋ ಒಂದು ಮಿಸ್ಟೇಕ್ ಇದ್ದಲ್ಲೇ ಅವ್ರಿಗೂ ಅರ್ಥ ಆಗುತ್ತೆ, ನಾನು ಕೊಡೋದು ಏನು ಹೇಳ್ತಾ ಇದ್ದೀನಿ ಅಂತ ಅವ್ರಿಗೂ ಅರ್ಥ ಆಗುತ್ತೆ, ಬಾಸ್ಗೂ. ಬಟ್ ನಮಗೂ ಹೆಸರು ಬರುತ್ತೆ, ಬಟ್ ಆ್ಯಕ್ಚುಲಿ ನಾನಂತ ಬ್ರೈನೇ ಹೋಗ್ಬಿಡುತ್ತೆ. ಅಲ್ಲ, ಆಮೇಲೆ ನಾವೆಲ್ಲರೂ ಇವಾಗ ಅಲ್ಲೇ ಹೇಳೋಂಗೆ AI, ವೈಫೈ ಇದ್ರ ಮೇಲೆ ಡಿಪೆಂಡೆನ್ಸಿ ಆಗ್ತಾ ಇದೆ. ನಮ್ಮ ಇಂಟೆಲಿಜೆನ್ಸ್ ಕಡಿಮೆ ಆಗಿ ನಾನು ಆರ್ಟಿಫಿಷಿಯಲ್ ಹೇಳಿದ್ರೆ ಅರ್ಥ ಇಂಟೆಲಿಜೆನ್ಸ್ ಆಗುತ್ತೆ ಅಂತ ಸುಮ್ಮನೆ ಇದೆ. ನಿಮ್ದು ಒರಿಜಿನಲ್ ಎಂಥ ಇಂಟೆಲಿಜೆಂಟ್ ಇದ್ರೂ ಕೂಡ ನೀವು AI-ನ ನೀವು ಕಾಂಪೀಟ್ ಮಾಡೋಕ್ಕಾಗಲ್ಲ. ಕರೆಕ್ಟ್, ಇಟ್ಸ್ ಗ್ರೋಯಿಂಗ್ ಲೈಕ್ ಎನಿಥಿಂಗ್. ಹೌದು, ಅದು ತುಂಬಾ ಹರ್ಟ್ ಆಗುತ್ತೆ, ಹೇಳಲಿಕ್ಕಾಗಲ್ಲ. ಅಲ್ಲ, ಹೆಸರಲ್ಲೇ ಇದೆಯಲ್ಲಮ್ಮ, AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅವರ್ ಇಂಟೆಲಿಜೆನ್ಸ್. ನೀವು ಎಷ್ಟೇ ಇಂಟೆಲಿಜೆಂಟ್ ಆದ್ರೂ ಯು ಕ್ಯಾನ್ ನಾಟ್ ಕಾಂಪೀಟ್ ವಿತ್ AI. ನಿಮ್ನ AI ಆಪರೇಟ್ ಮಾಡೋಕ್ಕೂ ಹ್ಯೂಮನ್ ಬ್ರೈನೇ ಅಲ್ಲ, ಬೇಕು. ಅದನ್ನೇ ಹೇಳಕೋದೆ. AI ಇದ್ರೂ ಅನ್ನೆಸ್ ಅಂಟಿಲ್ ನೀವು ಪ್ರಾಂಪ್ಟ್ ಕೊಡ್ಬೇಕಂದ್ರೆ ಏನು ಕೆಲಸ ಮಾಡಲ್ಲ. ಆ ಪ್ರಾಂಪ್ಟ್ ಕೊಡ್ಬೇಕಾದ್ರೆ ನಿಮ್ಗೆ ತಲೆ ಇರಬೇಕು, ನಾಲೆಡ್ಜ್ ಇರಬೇಕು, ನಿಮ್ಗೆ ಹಿಂಗ್ ಬಳಸ್ಕೋಬೇಕು ಅನ್ನೋದು ಗೊತ್ತಿರ್ಬೇಕಾದ್ರೆ ನಮ್ಗೆ ಸ್ಕಿಲ್ ನಾಲೆಡ್ಜ್ ಬೇಕೇ ಬೇಕು. ಬಟ್ ಅದೇ AI ಓವರ್ಟೇಕ್ ಮಾಡಕ್ಕಂತೂ ಆಗಲ್ಲ. AI ಅಲಾಂಗ್ ವಿತ್ ಅವರ್ ನಾಲೆಡ್ಜ್ ಜೊತೆಗೆ ಹೋಗ್ಬೇಕು, ಆವಾಗ ಒಂದು ಪ್ರೊಡಕ್ಟಿವ್ ರಿಸಲ್ಟ್ ಬರುತ್ತೆ. ಇವಾಗ ನಿಮ್ಮ ಪ್ರೊಫೆಷನಲ್ ಅಮ್ಮ, ಟೀಚಿಂಗ್ ಪ್ರೊಫೆಷನಲ್ಲಿ ಈ AI ಅಥವಾ AI, ChatGPT, ವಾಟ್ ಎವರ್ ಇದು ಏನೇನು ಎಜುಕೇಷನಲ್ ಆ್ಯಪ್ಸು ನಮಗೆ ಹೊಸದಾಗಿ ಅನ್ವೇಷಣೆಗಳಾಗ್ತಿದೆಯೋ ಇದೆಲ್ಲವೂ ಪೂರಕವಾಗಿದೆಯಾ, ಸಪೋರ್ಟಿವ್ ಆಗಿದೆಯಾ? ಖಂಡಿತ ಬೇಕೇ ಬೇಕು ಮಕ್ಕಳಿಗೆ. ಅಂದರೆ ಲಿಮಿಟೆಡ್ ಜ್ಞಾನದಕ್ಕಿಂತ ಹೆಚ್ಚಿನ ನಾಲೆಜ್ ಪಡ್ಕೋಬೇಕು ಅಂತ ಹೇಳಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಎಷ್ಟೋ ಮಕ್ಕಳಿಗೆ ಬೈ ಹ್ಯಾಂಡಲ್ ತಗೋಬಿಡ್ಬೋದು ಆ ನಾಲೆಜನ್ನು. ಓಕೆ, ಇನ್ಫ್ಯಾಕ್ಟ್ ಈಗ AI ಟೀಚರ್ಸ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಸ್ಕೂಲ್. ವಂಡರ್ಫುಲ್. ನಾನು ವಯಸ್ಸಾಗಿದೆ ಅಂತ ಹೇಳಿದಿಲ್ಲ, ಯಾಕಂದ್ರೆ ಕಲಾವಿದ್ರಿಗೆ ವಯಸ್ಸೇ ಆಗಲ್ಲ. ಅವ್ರು ಗಂಧರ್ವರು. ಹೌದು, ಯಾಕಂದ್ರೆ ಗಂಧದ ಗುಡಿಯ ಗಂಧರ್ವರು. ಹೌದು, ಅದ್ರಲ್ಲಿ ಅದು ಯಾಕೆ ಅನುಭವ ಈಗ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ 3-4 ದಿವಸಗಳಿಗೆ ಒಂದು ಹೊಸ ಸೀರಿಯಲ್ ಮಾಡ್ತಾ ಇದ್ದೀನಿ. ಭಾಳ ವರ್ಷದಿಂದ ಬಿಟ್ಟಿದ್ದೆ, ಈಗ ಮಾಡ್ತಾ ಇದ್ದೀನಿ. ನನಗೆ ಎಷ್ಟು ಆಶ್ಚರ್ಯ, ಶಾಕ್ ಆಯ್ತಂದ್ರೆ